Hi, my dear students. I am once again welcoming you to the statistics class. In this class, we are discussing about the functions of statistics. In this class, we are discussing about the functions of statistics. ಅಂದ್ರೆ ಸ್ಟಾಟಿಸ್ಟಿಕ್ಸ್ ನ ಒಂದು ಕಾರ್ಯಗಳು ಏನು. So in this, the first one is it simplifies the wide and complexity data in a simple manner. So ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನುವಂಥದ್ದು ಇಟ್ ಸಿಂಪ್ಲಿಫೈಸ್ ಏನ್ ಮಾಡ್ತಾ ಇದೆ, ಮಿನಿಮೈಸ್ ಮಾಡ್ತಾ ಇದೆ. ವಾಟ್ ದೇ ಆರ್ ಗೋಯಿಂಗ್ ಟು ಮಿನಿಮೈಸ್ ಎ ವೈಡ್ ಆರ್ ಕಾಂಪ್ಲೆಕ್ಸಿಟಿ ಡೇಟಾ. ವೈಡ್ ಅಂಡ್ ಕಾಂಪ್ಲೆಕ್ಸಿಟಿ ಡೇಟಾ ಅಂತ ಹೇಳಿದ್ರೆ, ಸೊ ಲಾರ್ಜ್ ಡೇಟಾ ಏನಿರುತ್ತೆ ಆ ಲಾರ್ಜ್ ಡೇಟಾನ, ಡಿಫಿಕಲ್ಟ್ ಡೇಟಾನ ಇದು ಸಿಂಪ್ಲಿಫೈ ಮಾಡ್ತಾ ಇದೆ. ಸೊ ಸಿಂಪ್ಲಿಫೈ ಮಾಡ್ತಾ ಇದೆ ಅಂದ್ರೆ ಮಿನಿಮೈಸ್ ಮಾಡ್ತಾ ಇದೆ. ಸೊ ಮಿನಿಮೈಸ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಇನ್ಫಾರ್ಮೇಶನ್ ಯೂಸರ್ಸ್ ಯಾರ್ಯಾರು ಇರ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಬೇಕು ಅನ್ಕೊಳ್ತಕ್ಕಂತ ಯೂಸರ್ಸ್ ಯಾರ್ಯಾರು ಇರ್ತಾರೆ, ಆ ಯೂಸರ್ಸ್ ಈಸಿಯಾಗಿ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ತಾ ಹೋಗ್ತಾರೆ. ಡಿಫಿಕಲ್ಟ್ ಇನ್ಫಾರ್ಮೇಶನ್ ಅನ್ನ ಈಸಿಯಾಗಿ ಪಡ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿಯಾದಲ್ಲಿ 145 crores ಅಬೌಟ್ ಪಾಪ್ಯುಲೇಷನ್ ಇದೆ. ಸೊ ಪಾಪ್ಯುಲೇಷನ್ ನಾವು ಸೆನ್ಸಸ್ ಮಾಡಿ ಕಲೆಕ್ಟ್ ಮಾಡಿದಾಗ, ಡೇಟಾನ, ಸ್ಟಾಟಿಸ್ಟಿಕಲ್ ಡೇಟಾನ ಕಲೆಕ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಆ ಡೇಟಾನ ಅನಲೈಸ್ ಮಾಡಬೇಕಾಗುತ್ತೆ. ಆ ಡೇಟಾನ ಅನಲೈಸ್ ಮಾಡಬೇಕಾದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ನ ಏನ್ ಯೂಸ್ ಮಾಡ್ತಾ ಹೋಗ್ತೀವಿ, ಆ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಇಂದ ಯಾರು ಯೂಸರ್ಸ್ ಇರ್ತಾರೆ, ಆ ಇನ್ಫಾರ್ಮೇಶನ್ ನ ಪಡ್ಕೊಳ್ತಕ್ಕಂತಹ ಯೂಸರ್ಸ್ ಯಾರು ಇರ್ತಾರೆ, ಅವರು ಆ ಇನ್ಫಾರ್ಮೇಶನ್ ನ ಪಡ್ಕೋಬೇಕಾದ್ರೆ ಅವ್ರಿಗೆ ಈಸಿ ಮೆಥಡ್ಸ್ ಅಲ್ಲಿ ಅರ್ಥ ಆಗ್ಬೇಕಾಗತ್ತೆ. ಈಸಿ ಮೆಥಡ್ಸ್ ಅಲ್ಲಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಪಾಪ್ಯುಲೇಷನ್ ನಾವೇನ್ ಮಾಡ್ತೀವಿ, ರ್ಯಾಂಡಮ್ ಆಗಿ ಪಿಕ್ ಮಾಡಿ, ಸೊ ಆ ಒಂದು ಪಾಪ್ಯುಲೇಷನ್ ರೆಪ್ರೆಸೆಂಟೇಟಿವ್ಸ್ ಅಂತ ಮಾಡಿ, ಸೊ ಆ ಇನ್ಫಾರ್ಮೇಶನ್ ಈಸಿ ವೇ ಅಲ್ಲಿ ನಿಮಗೆ, ಸೊ ಯಾರು ಯೂಸರ್ಸ್ ಇರ್ತಾರೆ ಅವರಿಗೆ ನಾವು ಪ್ರೊವೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಅಂತ ಇಟ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ನಾವು ವೋಚರ್ಸ್ ಯಾವ ರೀತಿ ಕಲೆಕ್ಟ್ ಮಾಡ್ಕೊಂಡ್ವಿ, ಜರ್ನಲ್ ಎಂಟ್ರೀಸ್ ಯಾವ ರೀತಿ ಮಾಡಿದ್ವಿ, ಅದನ್ನ ಸಬ್ಸಿಡರಿ ಬುಕ್ಸ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದ್ವಿ, ಇವೆಲ್ಲ ನಾವು ಶೇರ್ ಹೋಲ್ಡರ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ಕೊಡೋದಿಲ್ಲ. ಅಂದ್ರೆ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ಅಲ್ಲಿ ಈಚ್ ಅಂಡ್ ಎವ್ರಿ ಜರ್ನಲ್ ಎಂಟ್ರೀಸ್ ನ, ಟ್ರಾನ್ಸಾಕ್ಷನ್ಸ್ ನ ನಾವ್ ಯಾವ ತರ ಒಂದು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ತೀವೋ ಅದೇ ತರಾನೇ ಸ್ಟಾಟಿಸ್ಟಿಕ್ಸ್ ಅಲ್ಲೂ ಏನಾಗುತ್ತೆ, ಇಲ್ಲಿ ಇನ್ಫಾರ್ಮೇಶನ್ ನ, ಡೇಟಾನ, ಡಿಫಿಕಲ್ಟ್ ಡೇಟಾನ ಇಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗುತ್ತೆ. ಅಂಡ್ ದ ಸೆಕೆಂಡ್ ಒನ್ ಹಿಯರ್, it indicates trend or positions or directions or of changes in data. See what happens here, statistics are representing the final results. Those final results is the variation or changes taken place in the data or information. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಪ್ಲೈ ಅಂಡ್ ಪ್ರೈಸ್. ಸಪ್ಲೈ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ಪ್ರೈಸ್ ಜಾಸ್ತಿ ಆದಾಗ ಏನಾಗುತ್ತೆ, ಸಪ್ಲೈ ಕಡಿಮೆ ಇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸೊ ವಾಟ್ ಈಸ್ ದ ಒನ್ ವೇರಿಯಬಲ್, ಒನ್ ಫ್ಯಾಕ್ಟರ್ ಈಸ್ ಇನ್ಫ್ಲುಯೆನ್ಸಿಂಗ್ ಆನ್ ದಿ ಅನದರ್ ಫ್ಯಾಕ್ಟರ್ ಈಸ್ ಇನ್ಫ್ಲುಯೆನ್ಸ್ ಆನ್ ದಿ ಫಸ್ಟ್ ಫ್ಯಾಕ್ಟರ್. ವಾಟ್ ಈಸ್ ದ ಫ್ಯಾಕ್ಟರ್ ಈಸ್ ಪಾಪ್ಯುಲರ್ಲಿ ವಾಟ್ ವಿ ಕಾಲ್ ಆಸ್ ವೇರಿಯಬಲ್. ಅದನ್ನ ನಾವು ವೇರಿಯಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಪ್ರೈಸ್ ಆಗಿರ್ಬೋದು, ಒಂದು ಸಪ್ಲೈ ಆಗಿರ್ಬೋದು. ಪ್ರೈಸ್ ಸಪ್ಲೈ ಮೇಲೆ ಏನು ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಸಪ್ಲೈ ಪ್ರೈಸ್ ಮೇಲೆ ಏನು ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಈ ಒಂದು ಚೇಂಜಸ್ ಅನ್ನ, ವೇರಿಯೇಷನ್ಸ್ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಈ ಒಂದು ಸ್ಟಾಟಿಸ್ಟಿಕಲ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅಂಡ್ ದ ಥರ್ಡ್ ಒನ್ ಈಸ್ it collects the data systematically. Third one is it collects the data
systematically in a definite from as information useful for various purpose. It is the primary data or the primary information. That is the most important point here. ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಪ್ರೈಮರಿ ಡೇಟಾನ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ, ಪ್ರೈಮರಿ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ಪ್ರೈಮರಿ ಇನ್ಫಾರ್ಮೇಶನ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಕೊಡ್ತಕ್ಕಂತ ಒಂದು ರಿಸಲ್ಟ್ಸ್ ಏನಿರುತ್ತೆ, ಒಂದು ಡೇಟಾ ಕಲೆಕ್ಷನ್ ಆಗಿರ್ಬೋದು, ಡೇಟಾನ ಅನಲೈಸ್ ಮಾಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಆ ಡೇಟಾ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಪಾಪ್ಯುಲೇಷನ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತೀವಿ, ಅದರಲ್ಲಿ ಮೇಲ್ ಎಷ್ಟು ಫಿಮೇಲ್ ಎಷ್ಟು, ಆ ಮೇಲ್ ಫಿಮೇಲ್ ಅಲ್ಲಿ ಸೊ ಚಿಲ್ಡ್ರನ್ಸ್ ಎಷ್ಟು, ಅಡಲ್ಟ್ಸ್ ಎಷ್ಟು, ಓಲ್ಡ್ ಏಜ್ ಪೀಪಲ್ ಎಷ್ಟು. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದು ಡೇಟಾನ ನಾವು ಕಲೆಕ್ಟ್ ಮಾಡ್ಕೊಳ್ಳುವಂತ ವೇ ಏನಾಗ್ತಾ ಹೋಗುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಅಂಡ್ ಇನ್ ಎ ಡೆಫಿನೆಟ್ ಫ್ರಮ್ ಆಸ್ ಇನ್ಫಾರ್ಮೇಶನ್ ಯೂಸ್ಫುಲ್ ಫಾರ್ ವೇರಿಯಸ್ ಪರ್ಪಸ್. ಅಂದ್ರೆ ಅಲ್ಲಿ ನಾವು ಏನ್ ಡೇಟಾ ಇನ್ಫಾರ್ಮೇಶನ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ, ಅದು ಸಿಸ್ಟಮ್ಯಾಟಿಕ್ ಆಗಿ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಅನದರ್ ಫಂಕ್ಷನ್ ಆಫ್ ದಿ ಸ್ಟಾಟಿಸ್ಟಿಕ್ಸ್. ಆಫ್ಟರ್ ದಿಸ್ the next one is fourth function. Fourth function is it's present the data in a most suitable manner that can be understand at a plans. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. So who are the plans taking people, are the plans prepared people in the organization? Those are all what we call as experts. ಅವರನ್ನ ನಾವು ಇಲ್ಲಿ ಎಕ್ಸ್ಪರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. Those experts, they are using only the statistical results. ಅಂದ್ರೆ ಅವ್ರೇನ್ ಮಾಡ್ತಾರೆ, ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಆ ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಏನಾಗ್ತಾ ಹೋಗುತ್ತೆ, ಮೋಸ್ಟ್ ಸೂಟಬಲ್ ಮ್ಯಾನರ್ ಅಲ್ಲಿ ಇರುತ್ತೆ, ಮೋಸ್ಟ್ ಅಪ್ರೋಪ್ರಿಯೇಟ್ ಮ್ಯಾನರ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾವಿಲ್ಲಿ ಏನಂತ ತಗೊಳ್ತಾ ಹೋಗ್ತೀವಿ ಅಂದ್ರೆ, ಈ ಸ್ಟಾಟಿಸ್ಟಿಕ್ಸ್ ನ ಅನದರ್ ಫಂಕ್ಷನ್ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಸೂಟಬಲ್ ಆಗಿರ್ತಕ್ಕಂತ ಒಂದು ಪ್ಲಾನ್ಸ್ ಅನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಅಂದ್ರೆ ಈ ಇನ್ಫಾರ್ಮೇಶನ್ ಏನಿರುತ್ತೆ, ಸ್ಟಾಟಿಸ್ಟಿಕಲ್ ರಿಸಲ್ಟ್ ಇನ್ಫಾರ್ಮೇಶನ್, ಅದನ್ನ ಪ್ಲಾನ್ಸ್ ಪ್ರಿಪೇರ್ ಮಾಡುವಾಗೂ ಸಹ ಯೂಸ್ ಮಾಡ್ಕೊಬಹುದು. ಅಂಡ್ ದ ಅನದರ್ ಫಂಕ್ಷನ್ ಈಸ್ it helps to management in planning process. ಸೊ ಅದನ್ನ ನಾವು ಹೇಳ್ತಾ ಇರುವಂತದ್ದು, ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಇನ್ ಪ್ಲಾನಿಂಗ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಮಾಡುವಂತ ಒಂದು ಪ್ರೋಸೆಸ್ ಅಲ್ಲೂ ಅಷ್ಟೇ ಇಲ್ಲೇನ್ ಮಾಡ್ತಾ ಹೋಗ್ತಾರೆ, ಸೊ ಆ ಒಂದು ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಅನ್ನ ತಗೊಳ್ತಾ ಹೋಗ್ತಾರೆ. ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಇಂದ ಏನಾಗ್ತಾ ಹೋಗುತ್ತೆ, ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡುವಾಗೂ ಈ ಪ್ರೀವಿಯಸ್ ಡೇಟಾ ಏನಿರುತ್ತೆ, ಪ್ರೀವಿಯಸ್ ಡೇಟಾ ಅಲ್ಲಿ ಪ್ರೀವಿಯಸ್ ಪ್ರಾಫಿಟ್ಸ್ ಅಲ್ಲಿ, ಪ್ರೀವಿಯಸ್ ಸೇಲ್ಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಸೇಲ್ಸ್ ಆಗಿದೆ, ಯಾವ ತರ ಒಂದು ನಮ್ಮ ಆರ್ಗನೈಸೇಷನ್ ಗ್ರೋತ್ ಆಗಿದೆ, ಸೊ ಎಲ್ಲಾ ಒಂದು ಇನ್ಫಾರ್ಮೇಶನ್ ಅನ್ನು ಸಹ ಇಲ್ಲಿ ಸ್ಟಾಟಿಸ್ಟಿಕಲ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮುಖಾಂತರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದಿ ಸ್ಟಾಟಿಸ್ಟಿಕ್ಸ್. ಅಂಡ್ ದ ನೆಕ್ಸ್ಟ್ ಫಂಕ್ಷನ್ ಈಸ್ ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಟು ಎಸ್ಟಿಮೇಟ್ ದಿ ಫ್ಯೂಚರ್ ಆಕ್ಟಿವಿಟೀಸ್. ಫ್ಯೂಚರ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ, ಈಗ ಫ್ಯೂಚರ್ ಪ್ರಾಫಿಟ್ ನಮಗೆ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 2021 ಅಲ್ಲಿ ಆರ್ಗನೈಸೇಷನ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಎಸ್ಟಿಮೇಷನ್ ಮಾಡಬೇಕಾಗಿರುತ್ತೆ. ಆ ಎಸ್ಟಿಮೇಷನ್ ಮಾಡಬೇಕಾದ್ರೆ ಯಾವ್ದು ಇಲ್ಲಿ ನಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಸ್ಟಾಟಿಸ್ಟಿಕ್ಸ್ ವಿಲ್ ವೆರಿ ಯೂಸ್ಫುಲ್. ಸ್ಟಾಟಿಸ್ಟಿಕ್ಸ್ ಆಗಿರ್ತಕ್ಕಂಥದ್ದು ಇಲ್ಲಿ ತುಂಬಾ ಯೂಸ್ಫುಲ್ ಆಗಿ ನಮಗೆ ವರ್ಕ್ ಮಾಡ್ತಾ ಹೋಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಇಟ್ ಪ್ರೊವೈಡ್ಸ್ ಕಂಪ್ಯಾರಿಟಿವ್ ಸ್ಟಡಿ ಬಿಟ್ವೀನ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ರಿಸಲ್ಟ್ಸ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪಾಸ್ಟ್ ಅಂಡ್ ಪ್ರೆಸೆಂಟ್ ರಿಸಲ್ಟ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಪೇರಿಂಗ್ ಅಂದ್ರೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ, ಪಾಸ್ಟ್ ಅಂಡ್ ಪ್ರೆಸೆಂಟ್ ಡೇಟಾನ ರಿಸಲ್ಟ್ಸ್ ಅನ್ನ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ.
ಯಾಕಂತ ಹೇಳಿದ್ರೆ ಸೊ ನಾವು ಓಲ್ಡ್ ಇಯರ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ನಾವು ಪ್ರಾಫಿಟ್ ನ ಗೈನ್ ಮಾಡ್ಕೊಂಡಿದೀವಿ, ಪ್ರೆಸೆಂಟ್ ಇಯರ್ ಎಷ್ಟು ಪ್ರಾಫಿಟ್ ನ ನಾವು ಗೈನ್ ಮಾಡ್ಕೊಂಡಿದೀವಿ, ಸೊ ಫ್ಯೂಚರ್ ಅಲ್ಲಿ ನಾವು ಎಷ್ಟು ಪ್ರಾಫಿಟ್ ನ ಗೈನ್ ಮಾಡ್ಕೊಳ್ತೀವಿ. ಸೊ ದಿಸ್ ಆರ್ ಆಲ್ ಥಿಂಗ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ yes, the next point is it provides a comparative study between past and present results. ಪಾಸ್ಟ್ ಅಂಡ್ ಪ್ರೆಸೆಂಟ್ ರಿಸಲ್ಟ್ಸ್ ಅಂತಲೇ ನಾವೇನ್ ಮಾಡ್ತಾ ಹೋಗ್ತೀವಿ, ಕಂಪೇರ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಪ್ಪ ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಆಗಿತ್ತು, ಪ್ರೆಸೆಂಟ್ ಇಯರ್ಸ್ ಅಲ್ಲಿ ಏನಾಗಿತ್ತು. ಸೊ ಇಲ್ಲಿ ನಾವು ಸ್ಟಾಟಿಸ್ಟಿಕಲ್ ಡೇಟಾ ಇದ್ರೆ ಸೊ ನಾವು ಅನಲೈಸ್ ಮಾಡ್ಕೊಳ್ತಾ ಹೋಗ್ಬೋದಾಗಿದೆ. ಸ್ಟಾಟಿಸ್ಟಿಕಲ್ ಡೇಟಾ ಇಲ್ಲ ಅಂತ ಹೇಳಿದ್ರೆ ನಾವು ಅನಲೈಸ್ ಮಾಡೋದಕ್ಕೆ ಪಾಸಿಬಿಲಿಟೀಸ್ ಇಲ್ಲ. ದ ನೆಕ್ಸ್ಟ್ ಒನ್ ಈಸ್ it guides in a formulation of policy is necessary to the organization. So organization ಅಲ್ಲಿ ಪಾಲಿಸಿ ಫ್ರೇಮ್ ಮಾಡಬೇಕಾದ್ರೆ, ಆರ್ಗನೈಸೇಷನ್ ಅಲ್ಲಿ ಪಾಲಿಸಿ ಫ್ರೇಮ್ ಮಾಡಬೇಕಾದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆರ್ಗನೈಸೇಷನ್ ಪಾಲಿಸಿ ಫ್ರೇಮ್ ಮಾಡಬೇಕಾಗಿದ್ರು ಸಹ ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಇಸ್ ಎ ವೆರಿ ಅಕ್ಯುರೇಟ್, ಕರೆಕ್ಟ್ ಅಂಡ್ ರೈಟ್ ಇನ್ಫಾರ್ಮೇಶನ್. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ಅವರು ಅನಲೈಸ್ ಮಾಡ್ತಾ ಹೋಗ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ಯು ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ, ಸೊ ಡಿಫ್ರೆಂಟ್ ಫ್ಯಾಕ್ಟರ್ಸ್ ನ ಅನಲೈಸ್ ಮಾಡೋದಕ್ಕೆ, ಅದರ ರಿಲೇಶನ್ಶಿಪ್ ಅನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಒಂದು ದ ಔಟ್ಪುಟ್ ಆಫ್ ದಿ ಅಗ್ರಿಕಲ್ಚರಲ್ ಈಲ್ಡ್ಸ್, ಅಂದ್ರೆ ಅಗ್ರಿಕಲ್ಚರ್ ಇಳುವರಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ವಾಟ್ ಹ್ಯಾಪನ್ಸ್, ಸೊ ಅವರು ಯಾವ್ಯಾವ ಒಂದು ಮೆಥಡ್ಸ್ ಆಫ್ ಕಲ್ಟಿವೇಶನ್ ಯೂಸ್ ಮಾಡಿರ್ತಾರೆ, ಯಾವ್ಯಾವ ಒಂದು ಪೆಸ್ಟಿಸೈಡ್ಸ್ ಅನ್ನು ಯೂಸ್ ಮಾಡಿರ್ತಾರೆ, ರೈನ್ಫಾಲ್ ಯಾವ ರೀತಿ ಬಂದಿರುತ್ತೆ, ಇವೆಲ್ಲವನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನಾಟ್ ಓನ್ಲಿ ದ ಈಲ್ಡ್ ಆಫ್ ದಿ ಪ್ರಾಡಕ್ಟ್. ಅಂದ್ರೆ ಇಲ್ಲಿ ಏನ್ ನಾವು ಹೇಳ್ತಾ ಇರೋಂಥದ್ದು ಅಂದ್ರೆ ಡಿಫ್ರೆಂಟ್ ಒಂದು ಫ್ಯಾಕ್ಟರ್ಸ್ ನ ಅನಲೈಸ್ ಮಾಡೋದಕ್ಕೂ, ಈಗ ಪ್ರೈಸ್ ಆಗಿರ್ಬೋದು, ಡಿಮ್ಯಾಂಡ್ ಆಗಿರ್ಬೋದು, ಸಪ್ಲೈ ಆಗಿರ್ಬೋದು, ಇವೆಲ್ಲವನ್ನು ಸಹ ನಾವು ಅನಲೈಸ್ ಮಾಡ್ಕೊಬಹುದು. ಇನ್ನೊಂದು, ಸೊ ಇವತ್ತು ನಾವೇನು ಸ್ಟೂಡೆಂಟ್ಸ್ ಮಾರ್ಕ್ಸ್ ಲಿಸ್ಟ್ ಇರುತ್ತೆ, ಆ ಸ್ಟೂಡೆಂಟ್ಸ್ ಮಾರ್ಕ್ಸ್ ಲಿಸ್ಟ್ ಸಹ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು 6 ಸಬ್ಜೆಕ್ಟ್ಸ್ ಇದೆ ಅಂತ ಹೇಳಿದ್ರೆ 6 ಸಬ್ಜೆಕ್ಟ್ ರಿಸಲ್ಟ್ಸ್ ನೀವು ಸ್ಟಡಿ ಮಾಡ್ತೀರಾ, ಇಂಡಿವಿಜುವಲ್ ಸಬ್ಜೆಕ್ಟ್ ಪರ್ಫಾರ್ಮೆನ್ಸ್ ನೀವು ಸ್ಟಡಿ ಮಾಡ್ತೀರಾ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ವಾಟ್ ಹ್ಯಾಪನ್ಸ್ ಹಿಯರ್, ಈಚ್ ಅಂಡ್ ಎವ್ರಿ subject, each and every concept, each and every factor relationship, we are very easily studying this with the help of the statistics. So the next one is it provides the numerical measurement. ಸೊ ನಾವ್ ಇದನ್ನ ಏನ್ ಮಾಡ್ತಾ ಇದೀವಿ, ನಂಬರ್ಸ್ ಅಲ್ಲಿ ಮೆಷರ್ ಮಾಡ್ತಾ ಇದೀವಿ. ಯಾವಾಗ ನಂಬರ್ಸ್ ಅಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವೋ ಆಗ ಕರೆಕ್ಟ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ನಮ್ಗೆ ಅವೈಲಬಲ್ ಇರುತ್ತೆ. The next one is, next function of the statistics is it helps formulating and testing hypothesis. Hypothesis is nothing but analysis. ಅನಾಲಿಸಿಸ್ ನ ಸ್ಟಡಿ ಮಾಡೋದಕ್ಕೂ ಸಹ ಈ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನೋದು ಹೆಲ್ಪ್ ಮಾಡ್ತಾ ಹೋಗುತ್ತೆ. The next one is it helps to enlarge individual experience. So when the individual is going to investigate the data, experiment the data, examine the data, each and everything is possible because of the individual experience. This individual experience is given by the statistics. So these are all the functions of the statistics.